ಹಿಂದೆ ಭಾರತ ಎಲ್ಲೈತಿ ಅಂತ ಭೂಪಟದಲ್ಲಿ ನೋಡಬೇಕಾಗಿತ್ತು. ಆದರೆ ಇವತ್ತು ಜಗತ್ತಿನ ಹಿರಿಯಣ್ಣನಾದಂಥ ಅಮೆರಿಕನು ಕೂಡ ನಮ್ಮ ದೇಶದ ಪ್ರಧಾನಿ ಅಮೆರಿಕಕ್ಕೆ ಬರ್ತಾರಂದ್ರೆ ಅವರು ವಿಮಾನ ನಿಲ್ದಾಣಕ್ಕೆ ಬಂದು ಸ್ವಾಗತ ಮಾಡ್ತಾರೆ. ಖರ್ಗೆ ಅವರು ಅದಾರ, ಅವ್ರ ಎಕ್ಸ್ಪೀರಿಯನ್ಸ್ ಅದ, ಅನುಭವ ಅದ, ಅವ್ರು ಇಲ್ಲ ಒಟ್ಟು ಒಪ್ಪೋದು. ಇವ್ರಂತೂ ಏನಿಲ್ಲ. ಪ್ರಕಾರ ಈಗ ಅವ್ರು ಬಿಟ್ಟರೆ ಬೇರೆ ಯಾರು ಇಲ್ಲ, ನಾಯಕರಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಯಕರು ಇಲ್ಲ. ಅವ್ರಿಗೆ ಒಂದು CM ಪೋಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ರನ್ನ ಪ್ರಧಾನಮಂತ್ರಿ ಪೋಸ್ಟ್ ಅಲ್ಲಿ ಕೂರ್ಸೋರು, ಅವ್ರು ಇನ್ನೇನು ಆಡಳಿತ ಮಾಡ್ತಾರೆ. 3ನೇ ಕ್ಲಾಸ್ ಒಂದು ಸಣ್ಣ ಮಗು ನಮ್ಮೂರಲ್ಲಿ ಶೌಚಾಲಯ ಇಲ್ಲ ಅಂತ ಪ್ರಧಾನಮಂತ್ರಿ ಕೇಳೋ ಸ್ಟೇಜ್ ಅಲ್ಲಿ ನಾವು ಇದೀವಿ ಅಂತ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು 91 ಸ್ಟೋರೀಸ್. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ರಂಗೇರಲಿದೆ. ಚುನಾವಣಾ ರಾಜಕೀಯ ಪಕ್ಷಗಳ ಚುನಾವಣಾ ಭರಾಟೆ ಶುರುವಾಗಲಿದೆ. ಮತದಾರ ಪ್ರಭುಗಳ ನಾಡಿ ಮಿಡಿತ ನಾವು ನೋಡೋಣ. ನಾವು ಬಂದಿದ್ದೀವಿ JP ಪಾರ್ಕ್ ಮತ್ತಿಕೆರೆಯಲ್ಲಿ ನಾವಿದ್ದೇವೆ. ಬನ್ನಿ ಮತದಾರ ಪ್ರಭುಗಳನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್, ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ಭಾರತದ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರ ನೀವು? ಇವಾಗ ಯಾರಿದ್ದಾರೆ ಅವರೇ ಏನ್ ಮಾಡ್ತಾ ಇದ್ದಾವೆ, ಅವರೇ ಆಗ್ಬೇಕು. ಯಾರಿದ್ದಾರೆ ಅವರೇ ಆಗ್ಬೇಕು. ಯಾಕಂದ್ರೆ ಅವ್ರು ಈಗಾಗಲೇ 10 ವರ್ಷ ನಮ್ಮ ಭಾರತವನ್ನು ಆಳ್ವಿಕೆ ಮಾಡಿದ್ದಾರೆ. ಆದ್ರೂ ಅವರೇ ಆಗ್ಬೇಕು ಅಂತ ಹೇಳ್ತಾ ಇದ್ರ ನೀವು? ಕೆಲವಾರು ಡೆವಲಪ್ಮೆಂಟ್ಸ್, ಇಂಪ್ರೂವ್ಮೆಂಟ್ಸ್ ಎಲ್ಲ ತರ ಬರ್ತಾ ಇದೆ. ಹೊರದೇಶದಲ್ಲಿ ಒಳ್ಳೆ ಹೆಸರು ಇದೆ ನಮ್ಮ ದೇಶದ ಬಗ್ಗೆ. ಅವರೇ ಆದ್ರೆ ಒಳ್ಳೇದು. ಅಪೋಸಿಷನ್ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ಅವ್ರ ಬಗ್ಗೆ ಅವ್ರಿಗೆ ಇನ್ನ ಟೈಮ್ ಇದೆ. ಇವಾಗ ಇವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇನ್ನೊಂದು ಪೀರಿಯಡ್ ಮಾಡ್ಲಿ ಅನ್ನೋ ವಿಚಾರದಲ್ಲಿ. ಯಾಕಂದ್ರೆ ಎಲ್ಲಾ ವಿಧದಲ್ಲೂ ಚೆನ್ನಾಗಿದೆ. ಇವಾಗ ಅದಕ್ಕೆ ಹಂಗೆ ಹೇಳಕ್ ಹೋದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬರ್ತಾ ಇದೆ. ಆಕ್ಚುಲಿಗೆ ಹೊರದೇಶಗಳಲ್ಲಿ ನಮ್ಮ ದೇಶದ ಬಗ್ಗೆ ಒಂದು ಗೌರವ ಎಲ್ಲ ಇದೆ. ಅದರಿಂದ ಈ ಪ್ರಧಾನಿನೇ ಇದ್ರೆ ಒಳ್ಳೇದು, ಏನ್ ತೊಂದರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ರೈಟ್, ಥ್ಯಾಂಕ್ ಯು. ನಮಸ್ಕಾರ. 2024ರ ಭಾರತದ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರ? ನೋಡಪ್ಪ, ಯಾರನ್ನ ಆಗ್ಲಿ ನಾನು ಒಂದ್ ಮಾತು ಹೇಳ್ತೀನಿ. ಜನಕ್ಕೆ ಸಹಾಯ ಆಗ್ಬೇಕು. ಒಂದು ಜನಕ್ಕೆ ಸಹಾಯ ಆಗ್ಬೇಕು. ಮತ್ತೊಂದು ಈ ಆಹಾರದ ಬೆಲೆ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ. ಅವ್ರೇನು ಹೆಲ್ಪ್ ಮಾಡೋದು ಬೇಡ, ಈ ತರ ಹೆಲ್ಪ್ ಮಾಡಿದ್ರೆ ಒಳ್ಳೇದು ಜನಗಳಿಗೆ. ಈ ಎಲ್ಲಾ ಏರ್ಸ್ಕೊಂಡು ಹೋಗ್ತಾ ಇದ್ರೆ ಬೆಲೆಗಳು ಎಲ್ಲಾರ್ಗು ಕಷ್ಟ ಆಗುತ್ತೆ. ಹೌದು, ಅದೊಂದು. ಮತ್ತೆ ಎಲ್ಲಾರು ಅನುಕೂಲವಾಗಿ ಇರೋರ್ಗೇನೋ ಪರವಾಗಿಲ್ಲ. ಪಾಪ ಬಡ ಸ್ಥಿತಿಲಿ ಇರ್ತಲ್ಲ, ಅವ್ರಿಗೂ ಸ್ವಲ್ಪ ಹೆಲ್ಪಿಂಗ್ ಇದ್ರೆ ಒಳ್ಳೇದು. ಎಲ್ಲ ಆಹಾರದ ಬೆಲೆ ಎಲ್ಲ ಪ್ರತಿಯೊಂದು ಎಲ್ಲ ಏರ್ಸ್ಕೊಂಡು ಹೋಗಿದ್ದಾರೆ. ಯಾವ್ದು ಕಡಿಮೆ ಇದೆ, ಯಾವ್ದು ಕಡಿಮೆ ಇಲ್ಲ. ಅದರಿಂದ ಯಾರು ಅದ್ರ ಕೆಲಸ ಮಾಡ್ತಾರೋ, ಯಾರು ಅದ್ ಕೆಲಸ ಮಾಡ್ತಾರೋ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಅವ್ರಿಗೆ ಓಟ್ ಹಾಕಿ ಹಾಕ್ತಾರೆ ಜನ. ಯಾವಾಗ ಅನುಕೂಲ ಮಾಡಲ್ವೋ ಅವ್ರಿಗೆ ಓಟ್ ಇರಲ್ಲ. ಅಷ್ಟೇ ಇರೋದು ಇದ್ರೊಳಗೆ, ಎರಡೇ ವ್ಯತ್ಯಾಸ. ಅಲ್ಲಿ ನೀವು ಜನನಾಯಕ ಬೇಕು ಅಂದ್ಬಿಟ್ಟು ಕೇಳ್ತಾ ಇದ್ದೀರಾ? ಯಾರೇ ಆಗ್ಲಿ ಚೆನ್ನಾಗಿ ಕೆಲಸ ಮಾಡೋದು. ನಮಸ್ಕಾರ. 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 2024ರ ಲೋಕಸಭಾ ಚುನಾವಣೆ ಇನ್ನ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗಲಿದೆ. ಭಾರತದ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ದೀರಾ ಸರ್? ಈ ಭಾರತದ ಪ್ರಧಾನಮಂತ್ರಿ ಅಂದ್ರೆ ಬಹುತೇಕ ಎಲ್ಲಾ ಪಕ್ಷದವರು ನೋಡಿವಿ. ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆದ್ಮೇಲೆ ನಮ್ಮ ಭಾರತದ ಚಿತ್ರಣ ಸ್ವಲ್ಪ ಬದಲಾಗಿದೆ. ಯುವಕರಿಗೆ ಉದ್ಯೋಗ ಮೊದಲು ಮಾಡಿಕೊಂಡು ದೇಶದ ಐಕ್ಯತೆ, ಸಮಗ್ರತೆ ಹಾಗೂ ವಿದೇಶಾಂಗ ನೀತಿಯನ್ನು ಬಹಳ ಚೆನ್ನಾಗಿ ಅವರು ಮಾಡಿದ್ದಾರೆ. ಈ ಹಿಂದೆ ಭಾರತ ಎಲ್ಲೈತಿ ಅಂತ ಭೂಪಟದಲ್ಲಿ ನೋಡಬೇಕಾಗಿತ್ತು. ಆದರೆ ಇವತ್ತು ಜಗತ್ತಿನ ಹಿರಿಯಣ್ಣನಾದಂಥ ಅಮೆರಿಕನು ಕೂಡ ನಮ್ಮ ದೇಶದ ಪ್ರಧಾನಿ ಅಮೆರಿಕಕ್ಕೆ ಬರ್ತಾರಂದ್ರೆ ಅವರು ವಿಮಾನ ನಿಲ್ದಾಣಕ್ಕೆ ಬಂದು ಸ್ವಾಗತ ಮಾಡ್ತಾರೆ. ಅಷ್ಟೊಂದು ನಮ್ಮ ಭಾರತದ ಕೀರ್ತಿಯನ್ನು ಹಬ್ಬಿದೆ. ಇದೊಮ್ಮೆ ಅವರೇ ಆದ್ರೆ ಅನೇಕ ಸುಧಾರಣೆಗಳು, ಆರ್ಥಿಕವಾಗಿ ಬಡತನ ನಿರ್ಮೂಲನೆ ಹಿಡ್ಕೊಂಡು ಆಮೇಲೆ ಸಮಗ್ರವಾದಂತಹ ಜನರ ಏಳಿಗೆ, ಮುಖ್ಯವಾಗಿ ಯುವಕರಿಗೆ ಉದ್ಯೋಗ, ಇವೆಲ್ಲ ಸಿಗಬಹುದು ಅಂತ ನನ್ನ ಅನಿಸಿಕೆ. ಸರ್, ಪ್ರತಿಪಕ್ಷ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ನಿಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಅವರು ನೆಹರು ಮನೆತನದವರು, ಇಂದಿರಾ ಗಾಂಧಿ ಮನೆತನದವರು ಅಂತ ಬಿಟ್ರೆ ದೇಶದ ಚಿತ್ರಣ ಅವರಿಗೆ ಅಷ್ಟೊಂದು ಇಲ್ಲ. ಇವತ್ತೊಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅನ್ನೋದು ಅವ್ರು ಕಲಿಬೇಕಾಗಿದೆ. ಯಾವಾಗಲೂ ದಕ್ಷವಾದಂತಹ ವಿರೋಧ ಪಕ್ಷ ಇದ್ರೆ ಅದು ಆಡಳಿತ ಪಕ್ಷಕ್ಕೆ ಎಚ್ಚರಿಕೆ ಇರುತ್ತದೆ. ಆ ದೃಷ್ಟಿಯಿಂದ ಅವರು ವಿರೋಧ ಪಕ್ಷದ ನಾಯಕನಾಗಲಿಕ್ಕೆ ಸದ್ಯ ಅಂತೂ ಇಲ್ಲ.
ಅಲ್ಲಿ ನೀವು ಮುಂದಿನ ಪ್ರಧಾನಿ ಮೋದಿ ಅಂತ ಹೇಳ್ತಾ ಇದ್ದೀವಿ. ಉಳಿದವರೆಲ್ಲ ಕೂಡಿ ಅವ್ರನ್ನ ಸೋಲಿಸ್ಬೇಕು ಅಂತ ವಿಚಾರ ಮಾಡ್ತಾರೆ. ಅವರೆಲ್ಲ ಜೈಲಿಗೆ ಹೋಗಿ ಬಂದವರೇ ಇದಾರೆ. ಅವ್ರ ಇತಿಹಾಸ ನೋಡಿದ್ರೆ ಈಗ ಉದಾಹರಣೆಗೆ ಲಾಲು ಪ್ರಸಾದ್ ಯಾದವ್ ದನಕರಗಳಿಗೆ ಮೇವು ಕೊಟ್ಟಂತ 900 ಹಗರಣದಲ್ಲಿ ಸಿಕ್ಕ ಅವರು ಜೈಲಿಗೆ ಹೋಗ್ಬೋದು. ಮತ್ತೆ ಅಂಥವರನ್ನು ಪ್ರಧಾನಿ ಮಾಡೋದ್ರಿಂದ ದೇಶದ ಉನ್ನತಿಯನ್ನು ಸಾಧಿಸಬಹುದಾ? ಸಾಧ್ಯವೇ ಇಲ್ಲ. ಇನ್ನ ಕಮ್ಯುನಿಸ್ಟ್ ಕೆಲವು ರಾಜ್ಯಗಳದಾವು, ಅವರು ಆ ಒಂದು ರಾಜ್ಯಕ್ಕೆ ಸೀಮಿತ ಆಗ್ಯಾವ. ಸಮಗ್ರವಾಗಿ ದೇಶದ ಚಿತ್ರಣ ಬೇಕು ಅಂದ್ರೆ ಮೋದಿ ಅವರಿಂದ ಸಾಧ್ಯ. ನೋ ಕರಪ್ಷನ್. ಈ 9 ವರ್ಷ ಆತು, 10 ವರ್ಷ ಮುಗಿತು. ನಾಳೆ ಮೇ 16 ಮಟ ಈ ಒಂದು 15ನೆಯ ಏನದು ಸಂಸತ್ತು ಮೇ 16ಕ್ಕೆ ಮುಗಿತದೆ. ಅವರು 10 ವರ್ಷ ಒಳ್ಳೆ ಆಡಳಿತವನ್ನು ಕೊಟ್ಟಾರ, ಮುಂದೆ ಕೊಡಬಹುದು ಅಂತ ಆಶಯದ. ಯುವ ಮತದಾರರಿಗೆ ನೀವೇನ್ ಹೇಳ್ತೀರಾ? ಯುವ ಮತದಾರರು ದೇಶದ ಸಮಗ್ರತೆಯನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ತಮ್ಮ ಮುಂದಿನ ಭವಿಷ್ಯವನ್ನು ಕೂಡ ಲಕ್ಷ್ಯದಲ್ಲಿಟ್ಟುಕೊಂಡು ಅವರು ಕೇವಲ ಉದ್ಯೋಗಕ್ಕಂತ ಅಷ್ಟೇ ಇಲ್ಲ, ಸರ್ಕಾರಿ ಉದ್ಯೋಗಗಳನ್ನು ಬಯಸದೆ ಅನೇಕ ಈ ಒಂದು ಕಂಪನಿಗಳ ಮೂಲಕ ವಿದೇಶಾಂಗದವರು ಅನೇಕ ಬಂದು ಇಲ್ಲಿ ಹೂಡಿಕೆ ಮಾಡ್ತಾರೆ. ಅಂಥವರಲ್ಲಿ ಅವರು ಸೇರಿ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬಹುದು ಅಂತ ನಮ್ಮ ಅನಿಸಿಕೆ. ಧನ್ಯವಾದಗಳು ಸರ್. ಸರ್, ಮುಂದಿನ ಪ್ರಧಾನಮಂತ್ರಿಗಳು ಯಾರು? ಅಲ್ಲ, ಈಗ ನಮ್ಮ ಸಾಹೇಬ್ ಹೇಳಿದಂಗ ಈಗ ನಾವು ಎಷ್ಟೀಗ ನಮ್ಮ ವಯಸ್ಸಿಗೆ 75 ಯಾರು ಹೆಚ್ಚು ಕಮ್ಮಿ ನಾವೀಗ 40-45 ವರ್ಷದಿಂದ ನೋಡ್ಕೊತಾ ಬರ್ತಾ ಇದ್ದೀವಿ. ಯಾರು ಇದು ಮಾಡ್ಲಿಲ್ಲ, ಬರೀ ಕರಪ್ಷನ್ ಮಾಡಿದ್ರು, ಬರೀ ಹಗರಣ ಮಾಡ್ಕೊಂಡು ಬಂದು. ಇವರು ಒಂದು 10 ವರ್ಷದ ಮ್ಯಾಗ ಯಾವುದೇ ಹಗರಣ ಇಲ್ಲ, ಮತ್ತು ಅವನ ಸ್ವಂತನೂ ಏನು ಉಪಯೋಗ ಮಾಡ್ತಾ ಇಲ್ಲ. ದೇಶದ ಸಲುವಾಗಿರೋ ಜೀವ ಇಲ್ಲ. ಅಂತ ಪ್ರಧಾನಮಂತ್ರಿದ್ರೆ ಅವರೇ ಆಗ್ಬೇಕಂತ ಹೇಳಿ ನಮಗೆ ಅಂತವ್ರು ಬರ್ಬೇಕು. ಮುಂದೆ ಬರ್ತಾರೆ ಇಲ್ಲ ಗೊತ್ತಿಲ್ಲ. ಯಾರು ಈಗ ಆಗದಾರನಿಕೆ ಅವರೆಲ್ಲ ಬರೀ ಸ್ವಾರ್ಥನ ಮಾಡ್ಕೊಂತ ಬಂದಾರೆ. ಎಲ್ಲ ಇವನ್ ದೇವೇಗೌಡ ಹಿಡ್ಕೊರಿ, ಇವನ್ ಲಾಲು ಪ್ರಸಾದ್ ಹಿಡ್ಕೊರಿ, ಮತ್ತೆ ಈಗ ಸೋನಿಯಾ ಗಾಂಧಿ ಬೇಕಾದಷ್ಟು ಅವ್ರನ್ನ ಯಾಕೆ ಮಾಡ್ತಾರೆ? ಅವ್ರಂತೆಲ್ಲ ಫಂಡ್ ಐತೆ ಅಂತ ಅವ್ರು ಮಾಡಿದಾರೆ. ಅವ್ರದ್ದು ಏನದ ಹೇಳ್ರಿ, ಏನ್ ಸ್ಯಾಕ್ರಿಫೈಸ್ ಮಾಡ್ಯಾರ? ಬರೀ ಫ್ಯಾಮಿಲಿಗಾಗಿ ಮಾಡ್ಯಾರ. ಅದಕ್ಕೆ ಅಂತವ್ರು ಏನದ ಹೇಳಿ ಅವ್ರ ಅಂದಿ ಏನದ ಏನದ ಒಂದಿಷ್ಟು ಇರೋದ ಮಾತಾಡೋದು ಅಂತಂದ್ರೆ ಏನ್ ಗೊತ್ತಾ? ಕ್ಯಾಡಿಶಾಗಿ ಮಾತಾಡ್ತಾನೆ, ವಿರೋಧಂದ್ರೆ ವಿರೋಧ ಮಾಡ್ಬೇಕು, ಅಲ್ಲಿ ಬೇಡ ನಂಗಿಲ್ಲ ಅಂತ ಅವನಿಗೆ ಇದು ನಾದಾಯ್ತು. ನೀವೇನೇ ಇದಕ್ಕೆ ಪ್ರಧಾನಮಂತ್ರಿ ಯಾವ್ದ ಇವನ್ನ ಒಂದು ಯಾವ ಇದಕ್ಕೂ ಇರಲ್ಲ. ಅವ್ನು ಮುಟ್ಕೊಂಡಿಟ್ಟವ್ರು ಇನ್ನೂ ಹಾಳಾಗ್ತದೆ. ಕಾಂಗ್ರೆಸ್ ಇರ್ತದೆ ನೋಡ್ರಿ, ಅವ್ನ ಮೂವಿನ ಲೈಕ್. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದಿಂದ ಅಲ್ರಿ ಸರ್, ಅವನ ಕಾಂಗ್ರೆಸ್ ಎಲ್ಲ ಯಾವುದೇ ಇದ್ರು ಅವಿನ ಲೈಕ ಇಲ್ಲ. ನೀವು ಅವನಂತರ ಏನ್ ಕಂಡ್ರಿ ನೀವು? ಅದನ್ನ ಹೇಳ್ರಿ. ನೀವು ಅವ್ರು ಪ್ರತಿಪಕ್ಷ ಸ್ಥಾನದಲ್ಲಿ ಇದಾರೆ. ಈಗ ಪ್ರತಿಪಕ್ಷ ಸ್ಥಾನ ಅದ ಅವ್ರಿ. ಅವ್ರು ಎಲ್ಲಿ ಏನ್ ಮಾತಾಡ್ತಾನ ಅವ್ರು ಹೇಳ್ರಿ. ಇನ್ನು ಖರ್ಗೆಯವ್ರು ಅದಾರ, ಅವ್ರು ಎಕ್ಸ್ಪೀರಿಯನ್ಸ್ ಅದ, ಅನುಭವ ಅದ, ಅವ್ರು ಇನ್ನು ಒಟ್ಟು ಒಪ್ಪೋದು. ಇವ್ರಂತೂ ಏನಿಲ್ಲ. ಈಗ ಕೆಲವೊಂದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಲೆ ಇದೆ. ಈ ಅಲೆ ಏನಾದ್ರು ಮಾರಕ ಆಗುತ್ತಾ? ಸಾಧ್ಯನೇ ಇಲ್ಲ. ಮಾರಕ ಇಲ್ಲಿ ಏನಂತಂದ್ರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಗ್ಯಾರಂಟಿ ಕೊಟ್ರಿ ನೋಡಿ. ಗ್ಯಾರಂಟಿ ಮಾಡಿದಕ್ಕೆ ಇವ್ರು ಮಾಡಿದ್ರೆ ಹೊರತಾಗಿ ಇಲ್ಲಿ ಅದು ನೆಕ್ಸ್ಟ್ ಬರ್ಲಿ, ಅದು ಗೊತ್ತಾಗ್ತದೆ. ಈಗ ಏನ್ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ಹೇಳ್ರಿ? ಎಜುಕೇಶನ್ ಪಾಲಿಸಿ ಮಾಡಕತ್ತಿದ್ರಿ ಇವ್ರು. ಏನ್ ಮಾಡಕ ಇದ್ದಿದ್ದು ಅವ್ರೇನ್ ಮಾಡ್ಯಾರ? ಯುದ್ಧ ಮಾಡಕ ಪಾಲಿಸಿನ ಸರಿಯಾಗಿ ಇದು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಏನ್ ಗ್ಯಾರಂಟಿ ಕೊಡ್ತಾರೆ ಹೇಳ್ರಿ? ಬರೀ ಉಣ್ಣಾಕ ಮತ್ತೊಟ್ಟು ಅವ್ರು ಇದು ಹಾಕಿದ್ರು ಕೊಡ್ಲಿ, ಬೇಡ ನಂಗಿಲ್ಲ. ಈ ಏಜ್ ಆಧಾರಕ್ಕೆ ಬರ್ಲಿ, ಬಡ ಮಕ್ಕಳಿಗೆ ಕೊಡ್ಲಿ, ಎಲ್ಲರಿಗೂ ಕೊಡ್ಲಿ. ಏನು ಏನಿದೆ ಇಲ್ಲ. ಅಲ್ಲಿ ನೀವು ಮೋದಿಗೆ ನೀವು ಅವರು ಇದ್ದವ್ರೆ ಅದೇನ ಅವ್ನ ಲೈಫ್ ನ ಇದು ಮಾಡ್ತಾನ. ಅವನ ಅದರಿಂದ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಏನು ಕೊಳಿ ಹೊಡಿತಾ ಇಲ್ಲ. ಎಲ್ಲಾ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಈ ನೋಡಿ, ಈ ರೋಡ್ ನೋಡ್ರಿ, ಎಲ್ಲಿ ಇದ್ದಿದ್ದಿಲ್ಲ. ಅದೀಗ ರೈಲ್ವೆ ನೋಡ್ರಿ, ಇಷ್ಟು ಎಂದು ಮಾಡಿದಿಲ್ಲ. ಬರೀ 10 ವರ್ಷ ಇಟ್ಕೊಂಡಿವಿ. ಈ 60-70 ವರ್ಷ ಏನ್ ಮಾಡಿದಾರೆ ಹೇಳ್ರಿ? ಅದಕ್ಕೆ ಅಂತವ್ರು ಇರ್ಬೇಕಂತ ಹೇಳಿ. ಈಗ ಪಾರ್ಟಿ ಇದು ಅಂತೇನೆ ಇದಿಲ್ಲ, ಒಳ್ಳೆ ಇರೋದಲ್ಲ ಅಂತ ಲೀಡರ್ಶಿಪ್ ಇರೋದು ಅದ್ರ ಇರಲಿಲ್ಲ. ಧನ್ಯವಾದಗಳು ಸರ್. ಈಗ ಬಂದಿರೋ ಸಮೀಕ್ಷೆ ಪ್ರಕಾರ ಮೀಡಿಯಾ, ಈ ಪೇಪರ್ ಅದರಲ್ಲೆಲ್ಲ
ಮೋದಿನೇ ಬರ್ತಾರಂತ ಒಂದು ಗ್ಯಾರಂಟಿ ಇದೆ ಈ ಅದರಲ್ಲಿದೆ. ಬರ್ಲಿ ಬರಂತೇನಿಲ್ಲ. ಏನಂದ್ರೆ ಯಾವುದೇ ಒಂದು ದೇಶದಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಬೇರೆ ಆಪೋಸಿಷನ್ ಇಲ್ದೇನೆ ಬರಬಾರ್ದು. ಆಪೋಸಿಷನ್ ಇದ್ರೆ ಆ ಕಂಟ್ರಿ ಉದ್ಧಾರ ಆಗಕ್ಕೆ ಸಾಧ್ಯ. ಇಲ್ದಾದ್ರೆ ಇವ್ರದೇ ಪಾಲಿಸಿ ಇವ್ರದೇ ಒಂದು ಇದಾಕೊಂಡು ಇವ್ರದ್ದು ಮಾಡ್ತಾರೆ. ಆಪೋಸಿಷನ್ ಪಾರ್ಟಿ ಸ್ಟ್ರಾಂಗ್ ಆಗಿದ್ರೆ ಆ ಕಂಟ್ರಿ ಉದ್ಧಾರ ಆಗೋದಕ್ಕೆ ತುಂಬಾ ಚಾನ್ಸಸ್ ಇರ್ತದೆ. ಸರ್, ಮೋದಿನೇ ಪ್ರಧಾನಿ ಆಗ್ಬೇಕು ಅಂತ ಬಯಸ್ತಾ ಇದ್ದೀರಾ ನೀವು? ಇಲ್ಲ, ಈಗಿನ ಸಮೀಕ್ಷೆ ಪ್ರಕಾರ ಅವರೇ ಬರ್ತಾರೆ ಅಂತ ಹೇಳ್ತಾರೆ. ನೀವೇ ಹೇಳ್ತೀರಾ ಸರ್? ಇಲ್ಲ, ಈಗಿನ ಪ್ರಕಾರ ಈಗ ಅವ್ರು ಬಿಟ್ಟರೆ ಬೇರೆ ಯಾರು ಇಲ್ಲ, ನಾಯಕರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ನಾಯಕರು ಇಲ್ಲ. ಭಾರತದ ಮುಂದಿನ ಪ್ರಧಾನಮಂತ್ರಿಗಳು ಯಾರಾಗ್ಬೇಕಂತ ಬಯಸ್ತೀರಾ ಸರ್? ನರೇಂದ್ರ ಮೋದಿ ಅವರೇ ಆಗ್ಬೇಕು ಸರ್. ಯಾಕೆಂದ್ರೆ ಅವರ ಕಾರ್ಯಕ್ರಮಗಳು ಈಗ ಕೊರೋನಾ ಬಂದ ಟೈಮಲ್ಲಿ ಹೇಗೆ ನಿಭಾಯಿಸಿದ್ರು ದೇಶನ, ಕೊರೋನಾ ಬಂದ ಟೈಮಲ್ಲಿ ಹೇಗೆ ನಿಭಾಯಿಸಿದ್ರು ದೇಶನ, ಮತ್ತೆ ಇವಾಗ ಅಭಿವೃದ್ಧಿ ಕಾರ್ಯಕ್ರಮಗಳು ಹೇಗಾಗ್ತಾ ಇದೆ, ಅಯೋಧ್ಯೆದು ಹೇಗಾಗ್ತಾ ಇದೆ ಎಲ್ಲ ಜನಗಳಿಗೆ ಗೊತ್ತಿದೆ ಸರ್. ಅವರು ಬಂದ್ರೇನೆ ನಮ್ಮ ದೇಶ ಅಭಿವೃದ್ಧಿ ಬರೋದು ಸರ್. ಹೊರ ದೇಶದವರು ಹೇಗೆ ಹೊಗಳ್ತಾರೆ, ಆದ್ರೆ ನಮ್ಮವರು ಅವರನ್ನ ಕೆಲವರು ಸೇರ್ಕೊಂಡ್ಬಿಟ್ಟು ಅವರನ್ನ ತೆಗೊಳಕ್ಕೆ ಹುಟ್ಟಿದಾರೆ. ಅವರು ಏನ್ ಒಳ್ಳೇದು ಮಾಡಿದ್ರು ಅದಕ್ಕೆ ಪ್ರೊಟೆಸ್ಟ್ ಮಾಡೋದು, ಈ ತರದ್ದೇ ಅವ್ರ ಕಾರ್ಯಕ್ರಮಗಳು. ರಾಹುಲ್ ಯಾಕೆ ಆಗ್ಬಾರ್ದು ಅಂತ ಸರ್, ಅವ್ರಿಗೆ ಒಂದು CM ಪೋಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ರನ್ನ ಪ್ರಧಾನಮಂತ್ರಿ ಪೋಸ್ಟ್ ಅಲ್ಲಿ ಕೂರ್ಸೋರು ಅವ್ರು ಇನ್ನೇನು ಆಡಳಿತ ಮಾಡ್ತಾರೆ ಸರ್, ಅಲ್ವಾ? ಇವೆ ಅಲ್ಲಿಗೆ ನೀವು ಮೋದಿನೇ ಬರ್ಲಿ 100% ಬರ್ಬೇಕು ಸರ್. ಸಾರ್ವಜನಿಕರ ಅಭಿಪ್ರಾಯ ತಿಳಿಸ್ಬಿಡಿ. ನಿಮ್ಮ ಅಭಿಪ್ರಾಯನ ಸರ್? ಇದು ನನ್ನ ಪರ್ಸನಲ್ ಒಪಿನಿಯನ್. ಸಾರ್ವಜನಿಕರ ಅಭಿಪ್ರಾಯ ಸರ್, ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರಲಿದೆ. ಭಾರತದ ಪ್ರಧಾನಮಂತ್ರಿಗಳು ಯಾರಾಗ್ಬೇಕಂತ ಬಯಸ್ತೀರಾ ಸರ್? ನೀವೇನ್ ಸರ್, ಸಣ್ಣ ಮಗುವಿನ ವಯಸ್ಸು 50-90 ವರ್ಷ ಅಜ್ಜಿನ ವಯಸ್ಸು ಬೇರೆ ಹೆಸರು ನಾವು ಹೇಳ್ಬೇಕು. ಅದರಲ್ಲಿ ವ್ಯವಸ್ಥೆ ಇಲ್ಲ. ನಾವು ನರೇಂದ್ರ ಮೋದಿನ ಬರ್ಬೇಕು ಸರ್. ನಮ್ಮ ದೇಶ ಸದೃಢವಾಗಿರ್ಬೇಕು, ನರೇಂದ್ರ ಮೋದಿನ ಬರ್ಬೇಕು. ಕಾಂಗ್ರೆಸ್ ಸುಮಾರು 60 ವರ್ಷಗಳಿಂದ ಭಾರತವನ್ನು ಆಳ್ವಿಕೆ ಮಾಡಿದ್ದಾರೆ, ಅವ್ರು ಯಾಕೆ ಆಗ್ಬಾರ್ದು ಅಂತ? ಅವರು ದಾಸಿ ಪದ್ಧತಿನಲ್ಲೇ ಇದ್ರು, ದಾಸಿ ಪದ್ಧತಿನಲ್ಲೇ ಇದೆ, ಮುಂದಕ್ಕೂ ದಾಸಿ ಪದ್ಧತಿನಲ್ಲಿ ಇರುತ್ತೆ. ಇವಾಗ ದೇಶ ಪ್ರಗತಿ ಕಾಣಬೇಕು ಅಂತಂದ್ರೆ ಭಾರತೀಯ ಜನತಾ ಪಕ್ಷನ ಬರ್ಬೇಕು ಸರ್. ಸರ್, ನೆಕ್ಸ್ಟ್ PM ಯಾರು ಸರ್? ಸರ್, ನೆಕ್ಸ್ಟ್ PM ಯಾರು ಅಂತ ಅನುಮಾನನೇ ಹೋಗಿಲ್ಲ ಸರ್. ನರೇಂದ್ರ ಮೋದಿ ಅವರೇ PM ಆಗಿರ್ಬೇಕು. ಕಾರಣ ಏನಂದ್ರೆ ಅವರು ವಿಶ್ವನಾಯಕರು. ಅವರು ನಮ್ಮ ದೇಶದಲ್ಲೇ ಅಲ್ಲ, ಹೊರದೇಶದಲ್ಲೂ ಸಮೇತ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ. ನಿನ್ನೆ ಮೊನ್ನೆ ತಾವು ಟಿವಿನಲ್ಲಿ ಗಮನಿಸಿರ್ಬೇಕು, ಬ್ರಿಟನ್, ಜಪಾನ್ ಮತ್ತು 18 ರಾಷ್ಟ್ರಗಳು ಆರ್ಥಿಕವಾಗಿ ಅಧೋಪತನ ಹಿಡಿತಾ ಇದೆ ಅಂತ. ನಮ್ಮ ಭಾರತ ದೇಶ ಇನ್ನೂ ಏನು ಆ ಸಮಸ್ಯೆ ಇಲ್ಲದೆ ನಾವು ನಮ್ಮ ಮಕ್ಕಳು ಜನಗಳೆಲ್ಲ ಚೆನ್ನಾಗಿದ್ದಾರೆ ಅಂತಂದ್ರೆ ಅವರೇ ಆಗಬೇಕು. ಅವ್ರನ್ನ ಬಿಟ್ಟು ಬೇರೆ ಆದ್ರೂ ಈ ದೇಶ ನಿಜವಾಗ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್. 3ನೇ ಕ್ಲಾಸ್ ಒಂದು ಸಣ್ಣ ಮಗು ನಮ್ಮೂರಲ್ಲಿ ಶೌಚಾಲಯ ಇಲ್ಲ ಅಂತ ಪ್ರಧಾನಮಂತ್ರಿ ಕೇಳೋ ಸ್ಟೇಜಲ್ಲಿ ನಾವು ಇದೀವಿ ಅಂತಂದ್ರೆ ಕಾರಣ ಆತನ ಪಾಪ್ಯುಲಾರಿಟಿನೇ. ಜೊತೆಗೆ ಅವರೆಲ್ಲದಕ್ಕೂ ಸ್ಪಂದಿಸ್ತಾರಂತಾನೆ ನಾವು ಅವ್ರನ್ನ ಲೈಕ್ ಮಾಡಬೇಕಾಗ್ತದೆ. ಇನ್ನು 10 ವರ್ಷ ಅಲ್ಲ, ಅವ್ರ ಏಜ್ ಲಿಮಿಟ್ ಬಿಟ್ಬಿಟ್ಟು ಇನ್ನು 15 ವರ್ಷ ಅದು ಅವರೇ ಇದ್ರೆ ಈ ದೇಶನ ಎಲ್ಲಿಗೋ ತಗೊಂಡು ಹೋಗ್ತಾರೆ. ನಮ್ಗೆ ಏನು ಕಷ್ಟ ಬರೋದಿಲ್ಲ. ಫ್ರೀ BC ಇವಕ್ಕೆಲ್ಲ ನಾವು ಆಸೆ ಪಡೆದ್ರೆ ನಾವು ಸ್ವಾವಲಂಬಿ ಆಗಿ ಬದುಕಬಹುದು ಅಂತ ನನ್ನ ಆಸೆ ಸರ್. ಅದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡ್ತಾ ಇದೆ ಸರ್. ಈ ಕಾಂಗ್ರೆಸ್ ನನ್ಗೆ 70 ವರ್ಷ ಆಗಿದೆ. 70 ವರ್ಷದಿಂದಾನೇ ಕಾಂಗ್ರೆಸ್ ಇತ್ತು. ಏನು ಅವ್ರು ಮಾಡಿದ್ದಾರೆ ಅನ್ನೋದು ಇವತ್ತಿಗೂ ಇನ್ನು ಯಾವುದೇ ಕೆಲವು ಧರ್ಮ ಅದು ಇದನ್ನ ಹಿಡ್ಕೊಂಡು ಕೂತವ್ರೆ, ಅವರು ಇಂಪ್ರೂವ್ ಮಾಡಿಲ್ಲ ಕನಿಷ್ಠ ಪಕ್ಷ. ದೇಶ ಏನು ಇಂಪ್ರೂವ್ ಆಗಿಲ್ಲ. ಇವತ್ತಿಗೂ ಇನ್ನೂ ಇಂಪ್ರೂವ್ ಆಗಬೇಕು. ಇನ್ನು ಏನೇನೋ ಪ್ರಾಬ್ಲಮ್ಸ್ ಇದಾವೆ ಅಂತ ಇಷ್ಟು ವರ್ಷ ಇದ್ದವ್ರು ಏನ್ ಮಾಡ್ತಿದ್ರು. ಆಮೇಲೆ ಈಗ ನಾವು ನಾಯಕರಾಗಬೇಕು ಅಂತ ಹೇಳಿ INDA ಸೇರ್ಕೊಂಡಿದಾರಲ್ಲ, ಯಾರಿಗೂ ಹೇಳ್ತಾ ಇಲ್ಲ. ಅವ್ರು ರಾಹುಲ್ ಗಾಂಧಿ ಅವರು ನಮ್ಮ ದೇಶ ಬಗ್ಗೆ ಹೊರ ದೇಶದಲ್ಲಿ ಮಾತಾಡ್ತಾರೆ. ದೇಶಾಭಿಮಾನ ಅನ್ನೋದು ಇಲ್ಲವೇ ಇಲ್ಲ ಅವ್ರಿಗೆ. ನರೇಂದ್ರ ಮೋದಿ ಅವರು ತೂಕವಾಗಿ ಮಾತಾಡ್ತಾರೆ. ಅವ್ರು ಏನ್ ಬೋಲ್ಡ್ ಸ್ಟೆಪ್ ತಗೊಂತಾರೆ. ಈಗ ನಿನ್ನೆ ಯಾವ್ದು ಪಾದಯಾತ್ರೆಯಲ್ಲಿ ಏನ್ ಮಾತು ಸರ್, ಅಲ್ಲಿ ಯುಪಿನಲ್ಲಿರೋರ್ನೆಲ್ಲ ರಾತ್ರಿ ಕಳ್ರು ಅಂತೇಳಿ ಈ ತರ ಎಲ್ಲ ಮಾತಾಡಿದ್ರು. ಆ ತರ ಮಾತಾಡ್ಬೋದು. ಇಲ್ಲಿ ತೂಕವಾಗಿರ್ಬೇಕು ವ್ಯಕ್ತಿ, ಆತನ ವೆಯ್ಟ್ ಇರಬೇಕು. ರಾಜಕೀಯದಲ್ಲಿ ಲೂಸ್ ಟಾಕಿಂಗ್ ಇದ್ರೆ ಆತ ರಾಜಕೀಯ ಏನು ಆತನ ಅದಕ್ಕೆ ಹೇಳ್ಬೇಕು ಅಂತಂದ್ರೆ ಅವ್ರಿಗೇನು ತಿಳುವಳಿಕೆ ಇಲ್ಲ. ಅವ್ರ ಬಗ್ಗೆ ನಮ್ಗೇನಂತ ಕಾಂಗ್ರೆಸ್ ಪಾರ್ಟಿ ಬಗ್ಗೆನೇ ಅಂತ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ ಹೇಳಿ ಬಯಸ್ತೀನಿ ಸರ್. ಅದಕ್ಕೆ ನರೇಂದ್ರ ಮೋದಿ ಅವರೇ ನಮ್ಗೆ ಇನ್ನೂ ಕಂಟಿನ್ಯೂ ಆಗಬೇಕು. ನಮ್ಗೆ ತುಂಬಾ ಸಂತೋಷ ಆಗ್ತದೆ. ಧನ್ಯವಾದ ಸರ್. 2024 ಭಾರತದ ಪ್ರಧಾನಿ ಮಂತ್ರಿಗಳು ಯಾರಾಗ್ಬೇಕು ಸರ್ ನಿಮ್ಮ ಪ್ರಕಾರ? ನಮ್ಗೆ ಮೋದಿ ಆಗ್ಬೇಕಂತ ಆಸೆ. ಯಾಕಂದ್ರೆ ಇವತ್ತು ನಮ್ಮ ದೇಶ ಈ ಸ್ಟೇಜ್ ಇರೋ ಕಾರಣ ಅಂದ್ರೆ
ನಮ್ಮ ಮೋದಿಯವರಿಂದನೇ ಆಗಿರೋದು. ಏನೋ ಅವರೇ ಬರಬೇಕು. ಯಾಕಂದ್ರೆ 1 ನಿಮಿಷ ಪುರುಷೋತ್ತಿಲ್ಲ ಕೆಲಸ ಮಾಡೋರು ಅವರೊಬ್ಬರೇ. ಏನೋ ಎಲ್ಲಾರು 100 ಮಾತಾಡ್ತಾರೆ. ಏನೋ ಅಲ್ಲ ಆ ತರ ಒಂದು ದಿನ ಯಾರು ಒಬ್ರು ಮಾಡಿದ್ರೆ ಅವಾಗ ಕಷ್ಟ ಸುಖ ಅಂತ ಗೊತ್ತಾಗುತ್ತೆ. ಇವತ್ತು ಆರ್ಮಿ ಆಗಲಿ ನಮ್ಮ ದೇಶ ಆಗಲಿ ಎಲ್ಲ ಇವತ್ತು ಒಂದೊಂದನ್ನು ನಮ್ಗೆ ಅಷ್ಟೊಂದು ಅಭಿವೃದ್ಧಿಯಾಗಿದೆ. ಇವರು ಅಟ್ಲೀಸ್ಟ್ ಒಬ್ರಿಗೆ ಅಮೆರಿಕ ಇಲ್ಲಿರೋ ಇವ್ರಿಗೆ ಪಾಸ್ಪೋರ್ಟ್ ಕೊಟ್ಟಿಲ್ಲ. ಹೌದಾ? ಅಲ್ಲಿರೋ ಅವ್ರ ಮೇಲೆ ಇಲ್ಲಿ ದೇಶನೇ ಇಲ್ಲ. ಹೌದಾ? ಅದಕ್ಕೆ ನಮ್ಗೆ ಇನ್ನ ನಮ್ಮ ದೇಶ ಮುಂದಕ್ಕೆ ಬರಬೇಕು. ಲೈಫಲ್ಲಿ ಮುಂದೆ ಬಂದು ಚೆನ್ನಾಗಿ ಎಲ್ಲಾರು ಚೆನ್ನಾಗಿರ್ಬೇಕಂದ್ರೆ ಮೋದಿ ಬರಲೇಬೇಕು. ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು. ಇದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡ್ತಾ ಇದೆ ಸರ್. ಎಲ್ಲರಿಗೂ ಆಸೆ ಏನೋ ಆಕಾಶ ಮುಟ್ಬೇಕಂತ ಆಸೆ, ಸಮುದ್ರ ಆಳ ಕಂಡಿಡ್ಬೇಕಂತ ಆಸೆ. ಹೌದಾ? ಅದಕ್ಕಂತ ಒಂದು ವ್ಯಕ್ತಿ ಇದೆ, ಯೋಗ್ಯತೆ ಇರಬೇಕು. ಅದನ್ನ ನಡೆಸೋ ಕೆಪಾಸಿಟಿ ಬೇಕು. ಸುಮ್ಮನೆ ಎಲ್ಲ ನಾನು ಮಾಡ್ತೀನಿ ನಾಳೆ ಮಾಡ್ತೀನಿ ಅಲ್ವೇ ಇಲ್ಲದೆ ತಾನೆ ಯಾರು ಇದುವರೆಗೂ ಮಾಡಿಲ್ಲ. ಹೌದಾ? ಈ ಸಲ ಯಾಕೆ ಯಾವ ಈ ದೇಶದಲ್ಲಿ ಈ ಏರಿಯಲ್ಲಿ ಕೇಳಿ ಈ ನಮ್ಮ ಇಂಡಿಯಲ್ಲಿ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೋದು ಒಳ್ಳೆ ವ್ಯಕ್ತಿ, ಒಳ್ಳೆ ಜನ, ಯಾವ್ದಕ್ಕೆ ಆಸೆ ಪಡೋದಿಲ್ಲ. ನಮ್ಮ ಇಂಡಿಯಾ ಲೈಫಲ್ಲಿ ಮುಂದಕ್ಕೆ ಬರ್ಬೇಕಾದ್ರೆ ಇಡೀ ಒಳ್ಳೆ ಎದ್ದು ನಿಲ್ಕೊಂಡು ಅವ್ರಿಗೆ ಮರ್ಯಾದೆ ಕೊಡುತ್ತೆ. ಏನೋ ಇಲ್ಲಿರೋರ್ಗೆ ಏನ್ ಗೊತ್ತ ಅವ್ರ ಬಗ್ಗೆ. ಹೌದಾ? ಇಲ್ಲಿ ಯಾರು ಎಂಜಿನ್ ಕಾಸ್ಕೊಂಡ್ರೆ ಅದಕ್ಕೆ ಆಸೆ ಪಡೋರು ಜನ. ಏನೋ ಇದೊಂದು ಚಾನ್ಸ್ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಚಾನ್ಸ್. ಈ ಸಪೋಸ್ ಈ ಚಾನ್ಸ್ ಬಿಟ್ಕೊಟ್ರೆ ಖಂಡಿತವಾಗಿ ಇಂಡಿಯಾ ಮುಂದೆ ಬರೋದಿಲ್ಲ. ನಾಳೆ 108 ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಈ ಪ್ರತಿಯೊಂದರಲ್ಲೂ ಅವರು ಒಂದು ನಿಮಿಷವೇ ವೇಸ್ಟ್ ಮಾಡಲ್ಲ. ಪ್ರತಿಯೊಂದರಲ್ಲಿ ಒಂದೊಂದು ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ. ರೋಡ್ಗಳಾಗ್ಲಿ, ಆಮೇಲೆ ಫಾರಿನ್ ಅಫೇರ್ಸ್ ಆಗ್ಲಿ, ಪ್ರತಿಯೊಂದನ್ನು ಡೆವಲಪ್ ಮಾಡ್ತಾ ಇದ್ರೆ ಸರ್ವತೋಮುಖವಾಗಿ ಸಬ್ಕಾ ವಿಕಾಸ ಏನಿದೆ ಅದು ಕರೆಕ್ಟ್ ಆಗಿದೆ. ಆಮೇಲೆ ಎಲ್ಲಾನು ಒಂದೇ ಜಾತಿ ಮತ ಧರ್ಮ ವಸುಧೈವ ಕುಟುಂಬಂ ಅಂತ ಹೇಳ್ತಾರೆ. ಅದರಿಂದ ಮೋದಿಯವರೇ ನೆಕ್ಸ್ಟ್ ಆಗ್ಬೇಕು. ಆದ್ರೆ ಒಳ್ಳೇದು. ಬಟ್ 99% ಮೋದಿಯವರೇ ಆಗ್ತಾರೆ ನಮ್ಮ ಲೆಕ್ಕದ ಪ್ರಕಾರ. ನೋಡೋಣ ಏನಾಗುತ್ತೆ ಅಂತ. ಯಾವುದೇ ಒಂದು ಸ್ಟೇಟ್ ಅಲ್ಲಿ ಒಂದು ದೇವಸ್ಥಾನ ಕಟ್ಬಿಟ್ಟು ಅದನ್ನ 50 ಸಲ ಮಾತಾಡ್ತಾರೆ. ಒಂದು ಹೊಸ ಬಟ್ಟೆ ಹಾಕ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಾರೆ. ಪ್ಲೇಟ್ ಎಲ್ಲ ಹೊಡೆದಾಡ್ತಾರೆ. ಏನು ನಡ್ಕೊಂಡು ಹೋಗ್ಬೇಕಾಗತ್ತೆ. ಇವತ್ತು ಇಡೀ ದೇಶನ ಪ್ರಪಂಚನೇ ಎದ್ದು ನಿಂತ್ಕೊಂತದೆ. ಏನೋ ನಮ್ಮ ಇಂಡಿಯಾ ಭಾರತಕ್ಕೆ ನಮ್ಮ ಮೋದಿಯವರೇ ಬರ್ಬೇಕು. ಅವ್ರು ಬಂದ್ರೇನೆ ನಮ್ಮ ದೇಶ ಉದ್ಧಾರ ಆಗೋದು. ಇಲ್ಲ ಅಂದ್ರೆ ಇದು ಎಲ್ಲ ಒಳಗೆ ಒಬ್ಬನೊಬ್ರು ಒಳಗೆ ತಿನ್ಬೇಕಷ್ಟೇ. ಸರ್ ನಾವು ಮುಂದಿನ ಜನರೇಷನ್ಗೆ ನಾವು ಏನ್ ಕೊಡ್ತೀವಿ ಹೇಳಿ ನೋಡಿ. ಪ್ರತಿಯೊಂದರಲ್ಲಿ ದೇಶ ಹಾಳಾಗಿ ಹೋಗ್ಬಿಟ್ಟೆ. ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಎಷ್ಟು 2G ಪ್ರಕರಣ, ದಲಿತರ ಪ್ರಕರಣ, ಆ ಪ್ರಕರಣ, ಈ ಪ್ರಕರಣ ಎಲ್ಲ ಮಾಡಿದ್ರು. ನಾಟ್ ಒಂದು ಸಿಂಗಲ್ ಪೈಸಾ ಯಾವ್ದು ಅಲಿಗೇಷನ್ಸ್ ಯಾವ್ದು ಇಲ್ಲ. ಅವ್ರು ಇನ್ನೊಬ್ರು ಅದು ಮಾಡಿದ್ರು ಇದು ಮಾಡಿದ್ರು ನಮಗೆ ಬೇಡ. ನಾನು ಹೇಳೋದಂದ್ರೆ ನಮ್ ದೇಶ ಉದ್ಧಾರ ಆಗ್ಬೇಕು, ನಮ್ ಜನಸಂಖ್ಯೆ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಮೋದಿಯವರು ಬರಬೇಕು. ಅವ್ರು ಬಂದ್ರೆ ನಮ್ ದೇಶ ಉದ್ಧಾರ ಆಗೋದು. ಯುವ ಮತದಾರರಿಗೆ ನಿಮ್ ಸಲಹೆ ಏನ್ ಸರ್? ಎಲ್ಲೂ ಹೇಳೋದು ನಾವು ಅಷ್ಟೇ, ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಎಲ್ಲ ಚೆನ್ನಾಗಿರ್ಬೇಕು. ಹಂಗಾದ್ರೆ ಬಿಜೆಪಿಗೆ ಬರಬೇಕು, ಮೋದಿಯವರು ಕೇಳಬೇಕು. ಧನ್ಯವಾದಗಳು ಸರ್. ಭಾರತದ ಪ್ರಧಾನ ಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ದೀರಾ? ಪ್ರಧಾನ ಮಂತ್ರಿಗಳು ಯಾರಾಗಬೇಕು ಅಂತ ಜನರ ಆಯ್ಕೆ ಮೇಲೆ ಹೋಗುತ್ತೆ. ದೇಶದ ಅಭಿವೃದ್ಧಿ ಪ್ರಗತಿ ಪದವ ತಗೊಂಡು ಹೋಗೋದಕ್ಕೋಸ್ಕರ ಯಾರು ಅದರಲ್ಲಿ ಹಿಮ್ಮಡಿಸ್ತಾರೋ ಅವರೇ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ಇವರೇ ಆಗಬೇಕು ಅವರೇ ಆಗ್ಬೇಕಂತಿಲ್ಲ. ದೇಶದ ಪ್ರಗತಿ ಮುಖ್ಯ. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಇರುತ್ತವೆ. ಫ್ರೀ ಕೊಟ್ಟು ಎಲ್ಲ ಫ್ರೀ ಕೊಟ್ಟರೆ ಲಾಸ್ ಆಗೋದು ಮೋಸ್ಟ್ಲಿ. ನಮ್ಮ ತೆರಿಗೆ ನಮಗೆ ಕೊಡ್ತಾ ಇದ್ದಾರೆ. ಅವರಾಗಿ ಸ್ವಂತ ಯಾರೂ ತರೋಲ್ಲ. ಕರೆನ್ಸಿ ಆಗಲಿ ಹಣವಾಗಲಿ ನಮ್ಮ ತೆರಿಗೆ ಏನು ಅದನ್ನ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ 10 ರೂಪಾಯಿ ಇದ್ದು 15 ಕೊಟ್ಟರು ಆದಾಯ 5 ರೂಪಾಯಿ ಆಗಿದೆ. ಅದರಿಂದ ಅಂತ ಅವಶ್ಯಕತೆ ಏನಿಲ್ಲ. ಕೆಲವರು ಫ್ರೀ ಮಾಡ್ತೀವಿ ಅಂತ ಹೇಳಿದ್ರೆ ಕೂಲಿ ಹೋಗೋರ್ನು ಮನೆಯಲ್ಲೇ ಇರೋಂಗೆ ಮಾಡ್ಬಿಡ್ತಾರೆ. ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾರೆ. ಮುಂಚೆ ಅವರಾರು ಅಯ್ಯೋ ದುಡಿಬೇಕಪ್ಪ 500, 600, 1000 ದುಡಿದು ಸಾಕಬೇಕು ಸಂಸಾರ ಅಂತ ಮನೋಭಾವನೆ ಇತ್ತು. ಈಗ ಹಂಗಿಲ್ಲ. ಅಯ್ಯೋ ಬಿಡಿ 2000 ಕೊಡ್ತಾರೆ, ಇಲ್ಲಿ ಅಕ್ಕಿ ಕೊಡ್ತಾರೆ, ನನಗೇನು ನನ್ನ ಹೆಂಡತಿಯಲ್ಲ ಅಂತೇಳಿ ಬಾರಲ್ಲಿ ಇಲ್ಲಿ ಇರ್ತಾರೆ. ಈ ತರ ಪ್ರಗತಿ ಇಲ್ಲ. ದುಡಿಬೇಕು, ಸಂಪಾದನೆ ಮಾಡಬೇಕು, ಇದು ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸರ್ ನೆಕ್ಸ್ಟ್ PM ಯಾರಾಗ್ಬೇಕು ಸರ್? ನರೇಂದ್ರ ಮೋದಿ. ಯಾಕೆ ಸರ್? ದೇಶದ ಅಭಿವೃದ್ಧಿಗೋಸ್ಕರ.
ಪ್ರತಿಪಕ್ಷದ ನಾಯಕರು ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡ್ತಾ ಇದೆ. 60-70 ವರ್ಷದಿಂದ ನೋಡ್ತಾನೆ ಇದ್ದೀವಿ, ಬದಲಾವಣೆಗಳೇನೋ ಬಂದಿಲ್ಲ. ಇವ್ರು ಬಂದು ಒಂದು 10-15 ವರ್ಷದಲ್ಲಿ ಲಾಟ್ ಆಫ್ ಚೇಂಜಸ್ ನಾವು ನೋಡಿದ್ದೀವಿ. ಯುವಕರಿಗೆ ನೀವೇನ್ ಹೇಳ್ತೀರಾ? ಯುವ ಮತದಾರರಿಗೆ ಯೋಚನೆ ಮಾಡಿ, ಆಲೋಚನೆ ಮಾಡಿ ಉತ್ತಮ ನಾಯಕರನ್ನ ಕರೆಸಿ ಅಂತ ಹೇಳ್ತೀವಿ. ಮೇಡಮ್ ನೀವು? ನಮ್ದು ಮೋದಿ ಸಾರೇ ಬರ್ಲಿ. ಓಕೆ, ಥ್ಯಾಂಕ್ ಯು. ಮೇಡಮ್ ನಮಗೂ ಮೋದಿನೇ ಬರ್ಬೇಕು ಅಂತ. ಯಾಕೆ ಮ್ಯಾಮ್? ಯಾಕೆಂದ್ರೆ ಚೆನ್ನಾಗಿ ಎಲ್ಲ ಅಭಿವೃದ್ಧಿ ಎಲ್ಲ ಮಾಡ್ತಾರೆ. ಅಯೋಧ್ಯೆ ರಾಮ ಮಂದಿರ ಎಲ್ಲ ಇದ್ ಮಾಡಿದ್ದಾರೆ. ಮತ್ತೆ ಜನರಿಗೆಲ್ಲ ಪೆನ್ಷನ್, ಮತ್ತೆ ಹಳ್ಳಿಲಿ ರೈತರಿಗೆಲ್ಲ ಒಳ್ಳೆಯ ಇದು ಸಹಾಯ ಮಾಡ್ತಾ ಇದಾರೆ. ಮತ್ತು ಇದು ಹಳ್ಳಿ ಕಡೆ ಎಲ್ಲ ಇದು ಉಚಿತವಾಗಿ ಗ್ಯಾಸ್ ಎಲ್ಲ ಬಡವರಿಗೆಲ್ಲ ತುಂಬಾ ಅನುಕೂಲ ಮಾಡ್ಕೊಡ್ತಾ ಇದಾರೆ. ಮತ್ತೆ ಅವರೇ ಬರ್ಬೇಕು ಅಂತ. ಜೈ ಶ್ರೀರಾಮ್ ಅವರೇ ಇರ್ಬೇಕು. ಸ್ಟೇಟ್ ಗೌರ್ಮೆಂಟ್ಸ್ ಫ್ರೀ ಎಲ್ಲ ಕೊಡ್ತಾ ಇದಾರಲ್ಲ, ಏನಾದ್ರು ಯೂಸ್ ಆಗ್ತಾ ಇದೆಯಾ? ಅಂದ್ರೆ ಕಾಂಗ್ರೆಸ್ ಹೌದು, 5 ಗ್ಯಾರಂಟಿ ಕೊಟ್ಟಿದಾರಲ್ವಾ? 5 ಗ್ಯಾರಂಟಿಲಿ ಒಂದೊಂದ್ ತಿಂಗಳು ಬರುತ್ತೆ, ಒಂದೊಂದ್ ತಿಂಗಳು ಬರಲ್ಲ. ಎಲ್ಲ ಏಕೆ ಅಂದ್ರೆ ಯೂಸ್ ಆಗ್ತಾ ಇದೆ, ಮಾಡ್ತಾ ಇದಾರೆ. ಅದಕ್ಕಿಂತ ಚೆನ್ನಾಗಿ ಮೋದಿಯವರೇ ಮಾಡಿದಾರಲ್ವಾ. ಪ್ರಧಾನಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರ ಮ್ಯಾಮ್? ನಾವು ಮೋದಿಯವರೇ ಆಗ್ಬೇಕು ಅನ್ಕೊಂಡಿದ್ವಿ. ಯಾಕೆ ಮ್ಯಾಮ್? ಅವ್ರು ಬಂದ್ಮೇಲೆ ಎಲ್ಲ ಚೆನ್ನಾಗಾಯ್ತು, ಅದಕ್ಕೆ ಇಂಪ್ರೂವ್ ಮಾಡ್ತಿದಾರಲ್ಲ ದೇಶನ, ಅದಕ್ಕೋಸ್ಕರ ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡ್ತಾ ಇದೆ ಮ್ಯಾಮ್. ಮಾಡ್ತಿದ್ದಾರೆ. ಬಟ್ ನಮ್ಗೆ ಇಷ್ಟ ಇರೋದು ಮೋದಿ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ ಯು ಮ್ಯಾಮ್.